ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕುಮಿನಿ ಕಿಚನ್. ಬರ್ರಿ ಆಯ್ತಾ ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡಿರಿ ರಂಜಾನದಲ್ಲ, ನಂದು ರೋಜಾ ಇದ್ದೀನಿ ರೀ. ಇವತ್ತು ನಂದು ಪೂರ ರೋಜಾ ಅದು ಸ್ಟಾರ್ಟಿಂಗ್ ನಾಲ್ಕು ಹೋದ್ವು ರೀ. ಉಳ್ಕಿದ್ದು 26 ರೋಜಾ ಅದು. ನಾಳೆಗೆ ಒಂದಿರ್ಬೇಕು. ಶನಿವಾರ ಹಬ್ಬ ಅಂತ ಹೇಳತ್ತಾರೆ, ಏನೈತೆ ಇನ್ನು ನೋಡಬೇಕು. ಆಮೇಲೆ ರಂಜಾನ್ ಐತಲ್ಲ ರೀ, ಹಾಗಾಗಿ ನಾನು ಜಿಗ್ಜ್ಯಾಗ್ ಮಷಿನ್ ಕೆಳಗೆ ಹೋಗಿದ್ದೆ ರೀ ಹುಬ್ಳಿ ಒಳಗೆ. ಅದ್ರವರು 900 ರೂಪಾಯಿ ಹೇಳಿದ್ರಿ. ಅದು ಗ್ಯಾರಂಟಿ ಇಲ್ಲ ಅಂತ್ರಿ, ನಾವು ಇದನ್ನು ಕೊಡಲ್ಲ, ಗ್ಯಾರಂಟಿ ಇಲ್ಲ, ಎಷ್ಟು ದಿನ ಬರ್ತೈತೆ ಅಷ್ಟು ದಿನ ಯೂಸ್ ಮಾಡೋದು ಅಂತ ಹೇಳಿ. ಹಾಗಾಗಿ 900 ರೂಪಾಯಿ. ಆಮೇಲೆ ಬ್ರಷು ಕೇಳಿದ್ದಾರೆ, ನಾನು 400 ಹೇಳಿದ್ರು. ಮೇಕಪ್ ಬ್ರಷ್, ಫೌಂಡೇಶನ್ ಬ್ರಷ್, ಅದು ಕೂಡ ನಾನು ಜಾಸ್ತಿ ಆತಂತ ಹೇಳಿ ಬಿಟ್ಟು ಬಂದಿದ್ವಿ. ವಾರಂಟಿ ಇತ್ತು ಅಂತ ಹೇಳಿದ್ರೆ ತೊಗೋಬೋದಲ್ಲ ರೀ, ವಾರಂಟಿ ಇರಲಿಲ್ಲ ಅಂತ ಹೇಳಿದ್ರೆ ತೊಗೊಳಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಹಬ್ಬಕ್ಕೆ ಇನ್ನೊಂದು 3-4 ದಿನ ಐತಿ ಅಂತ ಹೇಳಿದ್ಕೊಳ್ಳೆ ನಾನು ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದೆ. ಫುಲ್ ಅಂದರೆ ಫುಲ್ ಸಸ್ತಾ ಸಿಕ್ಕೈತೆ ರೀ ನನಗೆ. ನೋಡಿರಿ, ಇದ್ರದ್ದು ಪ್ರೈಸು 189 ರೀ, 187, 187 ರೂಪಾಯಿ ಪ್ರೈಸ್ ರೀ ಇದ್ರದ್ದು. ಇಷ್ಟು ಲೋ ಕ್ವಾಲಿಟಿ ಒಳಗೆ ನಂಗೆ ಬೇಕಂತ ಹೇಳಿದ್ರೆ ನಾನು ಯೂಸ್ ಮಾಡ್ಬೋದು ರೀ. ನನಗೆ ಬೇಡ ಅಂತ ಹೇಳಿದ್ರೆ ನಾನು ರಿಟರ್ನು ಕೂಡ ಮಾಡ್ಬೋದು. ಈ ರೀತಿ ಬರ್ತೈತೆ ರೀ ಒಳಗೆ. 7 ಡೇಸ್ ಇದನ್ನು ಇರ್ತೈತಲ್ಲ ರೀ, ಹಾಗಾಗಿ ನೋಡ್ತೀನಿ ರೀ ಯಾವ ರೀತಿ ಬರ್ತೈತೆ ಅಂಥೇಳಿ. ಚೆನ್ನಾಗಿ ಬಂತಂತೇಳಿ ಇಟ್ಕೊತೀನಿ, ಇಲ್ಲಂದ್ರೆ ರಿಟರ್ನ್ ಮಾಡ್ತೀನಿ ರೀ. ಹಾಗಾಗಿ ಇವತ್ತು ಬಂತ್ರಿ ಅದು ಆರ್ಡ್ರ್. ಇವಾಗ ಓಪನ್ ಮಾಡ್ತೀನಿ ರೀ. ಓಪನ್ ಮಾಡಿದ್ದೆ ರೀ ಫಸ್ಟಿಗೆ. ಓಪನ್ ಮಾಡಿ ಸಣ್ಣ ಬಾಕ್ಸ್ ಬಂದಿತ್ತು. ಹೇರ್ ಸ್ಟ್ರೇಟ್ ಮಷಿನ್ ಐತ್ರಿ, ಚಕ್ಕಾದ್ರೆ ಹೇರ್ ಸ್ಟ್ರೇಟ್ ಮಷಿನ್ 2 ಅದಾವು. ಒಂದು ಬ್ರಷ್ 600 ರೂಪಾಯಿ ಮೀಶೋಗೆ ಆರ್ಡ್ರ್ ಮಾಡಿದ್ನಲ್ರಿ. ಒಂದು ಸಲ ಬಿತ್ತು ನೋಡ್ರಿ, ಅದು ಪೂರಾ ಹಾಳಾನ ಆತ್ರಿ ಅದು ಮಷಿನ್ ಎಲ್ಲ. ಅದ್ರೊಳಗೆ ರಿಂಗ್ ಆಗೋದು ಅದೆಲ್ಲ ಬಂದಿತ್ತು ರೀ. ಅದು ಸ್ವಲ್ಪ ಕೆಳಗೆ ಬಿದ್ದೆಲ್ಲ ಹಾಳಾಗತ್ರಿ ಅದು. ಹಾಗಾಗಿ ಹಂಗೆ ಇಟ್ಬಿಟ್ಟೇನ್ರಿ. ಅದು ಇಲ್ಲೈತೆ ನೋಡ್ರಿ, ಅದು ತೋರಿಸ್ತೀನಿ ಅಂತಲ್ರಿ. ಇಲ್ಲಿ ನೋಡ್ರಿ ಮಷಿನ್ ಚಾಲೂನ ಆಗತ್ತಿಲ್ಲ ರೀ, ಎಲ್ಲ ಇತ್ತು ರೀ ಇದ್ರೊಳಗೆ. ಅದು ಇದು ಬಂದಿತ್ತು. ಹಾಗಾಗಿ ಮೀಶೋ ಒಳಗೆ ನಾನು ಏನೋ ಎಲೆಕ್ಟ್ರಿಕಲ್ ಜಾಸ್ತಿ ಆರ್ಡ್ರನ್ನ ಮಾಡತ್ತಿದ್ದಿಲ್ಲ. ಹಾಗೆ ಇದು ಒಂದು ಮಾಡಿದೆ ರೀ. ಇದು ಏನಕ್ಕೈತೇನೋ ಗೊತ್ತಿಲ್ಲ ರೀ, ಬಟ್ ಹಬ್ಬದ ದಿನ ಒಂದಿನ ಯೂಸ್ ಮಾಡ್ತೇನೆ ರೀ. ನೋಡ್ತೇನೆ ಅಲ್ಲಿವರೆಗೂ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಇಟ್ಕೊತೀನಿ, ಇಲ್ಲ ಅಂತ ಹೇಳಿದರೆ ಇದು ಕೂಡ ರಿಟರ್ನ್ ಮಾಡಿಬಿಡ್ತೀನಿ ನಾನು. ಎಲ್ಲ ಇತ್ತು ಇದ್ರೊಳಗೆ. ಹೇರ್ ಡ್ರೈಲ್ ಇತ್ತು, ಹೇರ್ ಸ್ಟ್ರೇಟ್ನರ್ ಇತ್ತು, ಕರ್ಲಿ ಇತ್ತು, ಎಲ್ಲ ಇತ್ತು ರೀ. ಎಲ್ಲ ವೇಸ್ಟ್ ಆಗಿಬಿಡ್ತು ಇವಾಗ. ಇಷ್ಟು 600 ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ ರೀ ಇದು. ಇವಾಗ ನೋಡ್ರಿ, ಇದನ್ನು ಓಪನ್ ಮಾಡೋಣ. ಅದು ಒಂದು ಯೂಸ್ ಮಾಡ್ಬೇಕಂತೇಳಿ ಭಾಳ ಇತ್ತು ರೀ. ಯಾಕಂತ ಹೇಳಿದ್ರೆ ಇದನ್ನು ತರಿಸ್ಬೇಕಂತ ಭಾಳ ಆಸೆ ಐತ್ರಿ. ಸ್ಟ್ರೇಟ್ನರ್ ಅಂತ ಹೇಳಿದ್ರೆ ಕೂದಲ ಇದನ್ನು ಹಾಕೋರಿ. ಇದನ್ನು ಒಂದು ಸಲ ಯೂಸ್ ಮಾಡಿದ್ದಿಲ್ಲ ರೀ. ಯಾವಾಗಂತ ಹೇಳಿದ್ರೆ, ಇದು ಸನಾಪನ ಮದ್ವೆ ಒಳಗೆ ಹೇರ್ ಸ್ಟೈಲ್ ಹಾಕೋರು ಬಂದಿದ್ರಿ, ಮಮತಾಕ ಅಂತ ಹೇಳಿ. ಅವ್ರು ಇದನ್ನು ಮಾಡಿದ್ರಿ. ಎಷ್ಟು ಚೆನ್ನಾಗಿ, ಎಷ್ಟು ಉಬ್ಬಿ ನಿಂತಿದ್ದು ಅಂತ ಹೇಳಿದ್ರೆ ಕೂದಲ ಅಷ್ಟು ಚೆನ್ನಾಗಿ ಆಗಿದ್ದು ರೀ. ಕೂದಲ ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ. ಹಾಗಾಗಿ ಆವಾಗನೇ ತೊಗೊಂಬರ್ಬೇಕು ಯಾವ್ದಾದ್ರು ಫಂಕ್ಷನ್ ಒಳಗೆ ನಾವು ಈ ಥರದ್ದು ಒಂದು ಸಲ ಟ್ರೈ ಮಾಡ್ಬೇಕು ಅಂಥೇಳಿ ಇತ್ತೆ ರೀ. ಹಾಗಾಗಿ ಒಂದು ಸಲ ರಂಜಾನಕ್ಕೆ ಅಂತ ಹೇಳಿ ತರಿಸೇ ಬಿಟ್ಟಿದ್ದೀನಿ ರೀ ನಾನು. ಏನು ಬಂದಿಲ್ಲ ರೀ, ಎಲ್ಲ ಖಾಲಿ ಆಯ್ತದ. ನೋಡಿರಿ, ದೊಡ್ಡದು ಬಂದಿತ್ತು ರೀ. ಇವೆಲ್ಲ ಹಾಗೆ ಇಟ್ಕೋಬೇಕ್ರಿ. ನಿಮಗೆ ರಿಟರ್ನ್ ಮಾಡ್ಬೇಕಂತ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ರಿಟರ್ನು ಮಾಡ್ಬೋದು. ನೋಡ್ರಿ ಎಷ್ಟು ದೊಡ್ಡದು ಬಂದೈತಿ. ಚಟ್ಪಟ್ ಬಂದೈತಿ ನೋಡ್ರಿ, ಚಟ್ಪುಟ್ ಅಂತೀವಿ. ಅದು ನೋಡ್ಬೋದು ನೀವಿಲ್ಲಿ ಯಾವ ರೀತಿ ಜಿಗ್ಜ್ಯಾಗ್ ಬಂದೈತೆ ಅಂತ ಹೇಳಿ. ಅದು ಆಮೇಲೆ ಇಲ್ಲೂ ಕೂಡ ಬಂದೈತ್ರಿ, ಮಸ್ತ್ ಐತ್ರಿ. ಆಮೇಲೆ ಇಲ್ಲಿ ಒಳಗೆ ಒಂದು ಬಟನ್ ಬಂದೈತ್ರಿ. ಇದ್ರೊಳಗೆ ಏನೋ ಕಾಡಿಗಿಡ ಬಂದಿಲ್ಲ ರೀ, ಹಿಂಗೆ ಬಂದಿತ್ತು ರೀ ಇದು. ಇವಾಗ ಇಲ್ಲೇ ವಯರಿಗೆ ಇದನ್ನು ಹಾಕಿದ್ದೈತಿ. ಓಪನ್ ಮಾಡೋಣ್ರಿ. ಇದನ್ನು ಹೇಳಾಕನ ಬರತ್ತಿದ್ದಿಲ್ಲ ರೀ. ಮತ್ತು ಜಿಗ್ಜ್ಯಾಗ್ ಮಷಿನ್ ಇಡ್ರಿ ಅಂತೇಳಿ. ರೀ ಜಿಗ್ಜ್ಯಾಗ್ ಮಷಿನ್ ರೀ, ಸ್ಟೇಟರ್ ಮಷಿನ್ ಅಂತ ಹೇಳಿದ್ಕೊಳ್ಳಿ. ಮತ್ತು ಕೊಟ್ಟರು ಅವರು. ಕರೆಂಟ್ ಐತಲ್ಲ ರೀ, ನೋಡ್ರಿ ಯಾವ ರೀತಿ ಬಂದಿದೆ ಅಂತ ಹೇಳಿದ. ಇದನ್ನು ಯೂಸ್ ಮಾಡಬೇಕಲ್ಲ ರೀ, ಯೂಸ್ ಮಾಡೋಣ ಇವಾಗ. ನಾನು ಇಲ್ಲೇ ಬಾಜುನ ಇದು ಇಟ್ಕೊಂಡೇನಿ ರೀ. ಏನಂತಾರಪ್ಪ ಇದಕ್ಕೆ, ಏನೋ ಒಂದು ರೀ ಇಟ್ಕೊಂಡಿನಿ. ಇವಾಗ ಚಾಲು ಮಾಡ್ತೀನಿ. ಗ್ಯಾಂಗ್ ಬಾಕ್ಸ್ ರೀ, ಗ್ಯಾಂಗ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡೋಣ, ಇದು ಚಾಲು ಮಾಡೋಣ. ನೋಡೋಣ ಯಾವ ರೀತಿ ಆಕೈತೆ ಅಂತೇಳಿ. ದೇವ್ರ ಹೆಸರು ಹೇಳಿ ಚಾಲು ಮಾಡೇನಿ ರೀ. ಹಾಂ, ಬಟನ್ ಐತಲ್ರಿ ಇಲ್ಲಿ
ಚಾಲು ಮಾಡೋದಿದ್ದು ನೋಡ್ರಿ ಇಲ್ಲಿ ಯಾವ ರೀತಿ ಆಗತ್ತೈತೆ ಅಂತೇಳಿ. ಹಿಂಗಾಗತ್ತೈತ್ರಿ ಇದು. ವೈರ್ ಈಗ ನೋಡು ಅಂತಲ್ರಿ ವೈರ್ ಚೇಂಜ್ ಹಾಕೀನಿ. ಆ ಕಡೆ ಹೊಳಸ್ಮ್ಯಾಗ ಪಕ್ಕ ಅನ್ನತೈತಿ, ಈ ಕಡೆ ಅಂದ್ರೆ ಕರೆಕ್ಟ್ ಐತಲ್ರಿ ಇದು. ನಿಮ್ಮ ಕಡೆ ತರ್ಸಿದ ಕಡೆ ಪಕ್ಕ ಅನ್ನತೈತಿ, ನನ್ನ ಕಡೆ ಹೊಳಿಸ್ಕೊಂಡಾಗ ಕರೆಕ್ಟ್ ಆಗತೈತಿ. ಹಾಂ ಹಾಟ್ ಆಗತೈತ್ರಿ, ಬಿಸಿ ಆಗತೈತಲ್ರಿ. ಕೆಳಗೆ ಕೂದಕ್ಕೆ ಮಾಡ್ಕೊಳ್ಳಿ. ನಾನು ಫಸ್ಟಿಗೆ ರಿಂಗ್ ಅದಾವ್ರಿ ಕೂದಲ, ಆಯ್ಲಿ ಇರಬಾರ್ದು ರೀ. ರಿಸಲ್ಟ್ ಹೆಂಗೆ ಬರ್ತೈತೆ ಅಂತ ಹೇಳಿ ನೋಡೋಣ ರೀ. ಫಸ್ಟಿಗೆ ಸ್ವಲ್ಪ ಕೂದಲ ತೊಗೊಂಡಿದ್ದೀನಿ ರೀ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ನೋಡ್ಬೋದು ನೀವು ಇಲ್ಲಿ. ಹೆಂಗೆ ಶೆಟ್ಟದ್ ನಿಂತ ನೋಡ್ರಿ ಇಲ್ಲಿ ಕೂದಲ. ಆಗತ್ತವೇನಾಗತ್ತಿಲ್ರಿ ಇವು, ಒಂದು ಗೊತ್ತಾಗತ್ತೇ ಇಲ್ಲ ರೀ. ಎಣ್ಣೆ ಐತಲ್ಲ ರೀ ಕೂದಲ, ಹಾಗಾಗಿ ಗೊತ್ತಾಗತ್ತಿಲ್ಲ ರೀ ಅವು. ತಡ್ರಿ ನೋಡೋಣ, ಸ್ವಲ್ಪ ಲೈಟಾಗಿ ಆಗ್ತಿದ್ದಾವ್ರಿ ನೋಡ್ರಿ ಕೂದಲ. ಏನು ಡಿಫ್ರೆನ್ಸ್ ಗೊತ್ತಾಗತ್ತಿಲ್ಲ ರೀ. ಪ್ರೆಸ್ ಮಾಡ್ಬೇಕ್ರಿ ಜೋಡಿಸಿ. ಫುಲ್ ಅಂದ್ರೆ ಫುಲ್ ಹಾಟ್ ಇರ್ಬೇಕಿದೆ. ಹಾಂ ಇವಾಗ ಗೊತ್ತಾಗತ್ತೈತೆ ನೋಡ್ರಿ ಇದು. ನೋಡ್ರಿ ಇವಾಗ ಆಗ್ತಿದೆ, ಫುಲ್ ಹಾಟ್ ಇರ್ಬೇಕ್ರಿ ಇದು ಅಂದ್ರೆ. ಹಾಂ ನೋಡ್ರಿ ಇವಾಗ ಆಯ್ತು ನೋಡ್ರಿ. ಕೆಳಗಿನ್ನೂ ಸ್ವಲ್ಪ ಮಾಡ್ಕೊಳ್ಳೋ. ನೋಡ್ರಿ ವಾವ್ ಯಾವ ರೀತಿ ಆಗೈತೆ ಅಂತ ನೋಡ್ಬೋದ್ರಿ ನೀವು ಇಲ್ಲಿ. ವಾವ್ ಸೂಪರ್ ರೀ.
ಹೆಂಗೆ ನೋಡಿದ್ದೆ ಅದೇ ರೀತಿನೇ ಬಂದೈತೆ ನೋಡಿರಿ ರಿಸಲ್ಟ್ ಅದ ನೋಡಿರಿ. ಆಯ್ಲಿ ಇದ್ದಿದ್ದೆಲ್ಲ ಎಣ್ಣೆ ಟೈಪ್ ಇದ್ದಿದ್ದೆಲ್ಲ ಹೋಯ್ತು ನೋಡಿರಿ ಅದು ಮಸ್ತ್ ಅದು ನೋಡಿರಿ ಕೂದಲ. ಆದರೆ ಇದು ಆಯ್ಲಿ ನೀವು ತಲೆ ಸ್ನಾನ ಮಾಡಿ ಸ್ವಲ್ಪ ಹೇರ್ ಡ್ರೈ ಮಾಡಿ ಆಮೇಲೆ ನೀವೇನಾದರೂ ಇದನ್ನು ಮಾಡ್ಕೊಂಡೆ ಅಂತ ಹೇಳಿದ್ರೆ ನಿಮ್ಮ ಕೂದಲ ಉಬ್ಬಿ ಯಾವ ರೀತಿ ಬರ್ತಾವ ಅಂತ ಹೇಳಿದ್ರೆ ನೋಡ್ಬೋದು ನೀವು ಇಲ್ಲಿ. ಇದು ಎಷ್ಟು ಚೆನ್ನಾಗಿ ಕಾಣತೈತೆ ಅಂತ ಹೇಳಿ ಇದಕ್ಕೆ ಹೇರ್ ಸ್ಟೈಲ್ ಹಾಕ್ಕೊಂಡ್ರೆ ನೀವು ಭಾರಿ ಕಾಣ್ತೈತ್ರಿ. ಯಾವ ರೀತಿ ಸ್ಟಪ್ಪಿಂಗ್ ಆಗೈತೆ ನೋಡ್ರಿ. ಅದ ಮಸ್ತ್ ಐತ್ರಿ ಮಷಿನ್. ಈ ರೀತಿ ಜೋಡಿಸಿ ನೀವು ಪ್ರೆಸ್ನ ಮಾಡ್ಬೇಕ್ರಿ. ಯಾಕಂತ ಹೇಳಿದ್ರೆ ಇದು ಜಿಗ್ಜಾಗ್ ಇರ್ತೈತಲ್ಲ ರೀ, ನೋಡ್ಬೋದು ನೀವು. ಅದ ಎಷ್ಟು ಹಾಟ್ ಆಯ್ತು ನೋಡಿ ಕೂದಲ. ಇದು ನೋಡ್ರಿ, ಇದು ಜಿಗ್ಜಾಗ್ ಇರ್ತೈತಲ್ಲ, ಇದು ಏನಾಗ್ಬೇಕಂತ ಹೇಳಿದ್ರೆ ಇದ್ರೊಳಗೆಲ್ಲ ಕೂದಲನ ನಿಮ್ದು ಹೋಗಿರ್ಬೇಕ್ರಿ. ಇದು ಕೂದಲ ಎಲ್ಲ ನೀವು ಎಲ್ಲಿ ಮಾಡ್ಕೊತೀರಲ್ಲ ಅಲ್ಲಿ ಅಂದರೆ ಮುಂದೆ ಎಲ್ಲ ಅದೆಲ್ಲ ಗಿಡ್ಡಗೆ ಇದಾವಲ್ಲ ರೀ. ನಾನು ತಲೆ ಸ್ನಾನ ಮಾಡಿಲ್ಲ, ಹಾಗಾಗಿ ನಾನು ಫ್ರಂಟ್ ಮಾಡಿ ತೋರಿಸ್ಲಿಲ್ಲ. ನೋಡೋಣ್ರಿ ಆದರೂ ಅಲ್ಲಿ ಪಕ್ಕ ಅನ್ನತೈತ್ರಿ. ಆದರೆ ಈ ಕಡೆ ಅಂದ್ರೆ ಕರೆಕ್ಟ್ ಐತ್ರಿ. ಅದು ಫೋನ್ ಒಳಗೆ ಪಕ್ಕ ಅನ್ನತೈತ್ರಿ. ಅದು ಈ ರೀತಿ ಜೋಡಿಸಿ ಪ್ರೆಸ್ ಮಾಡ್ಬೇಕ್ರಿ. ಅದು ನೋಡಿರಿ ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ಇದು ಜೋಡಿಸಿ ಪ್ರೆಸ್ ಮಾಡೋದ್ರೊಳಗೆ ಕೈಯೆಲ್ಲ ನೋವುತ್ತಾವ ನೋಡ್ರಿ. ಬೇಗ ಹೀಟೂ ಹಾಕೈತ್ರಿ ನೋಡ್ರಿ. ನೋಡ್ಬೋದು ನೀವಿಲ್ಲೇ. ನೋಡಿರಿ ಯಾವ ರೀತಿ ನಾನು ಹೇರ್ಸ ಆಗಿದಾವಂತ ಹೇಳ್ದೆ. ನೋಡಿರಿ ಇದು ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳಿ ನೋಡ್ಬೋದು ನೀವಿಲ್ಲಿ. ಈ ಕಡೆದು ನೋಡಿರಿ, ಆಮೇಲೆ ಈ ಕಡೆದು ನೋಡಿರಿ ಯಾವ ರೀತಿ ಚೇಂಜ್ ಆಗೈತೆ ಅಂತ ಹೇಳಿ. ಈ ರೀತಿ ಹೆಸರಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತ್ರಿ. ಅದು ಮಸ್ತ್ ಐತೆ ನೋಡಿರಿ ಪ್ರಾಡಕ್ಟ್. ನಿಮಗೂ ಬೇಕಂತ ಹೇಳಿದ್ರೆ ಹೇಳ್ರಿ, ನಾನು ನಿಮಗೆ ಲಿಂಕನ್ನ ಶೇರ್ ಮಾಡಿರ್ತೀನಿ. ಫುಲ್ ಅಂದ್ರೆ ಫುಲ್ ಚೆನ್ನಾಗದ ರೀ ಪ್ರಾಡಕ್ಟ್. ಏನಿಲ್ಲ ರೀ, ತೊಗೊಂಡ್ರೂ ಏನು ಲಾಸ್ ಇಲ್ಲ, ಮಸ್ತ್ ಐತ್ರಿ. ಆದರೆ ಇಲ್ಲಿ ಪ್ರೆಸ್ ಮಾಡ್ತೀವಲ್ಲ ರೀ, ಈ ಭಾಳ ನೋತೈತೆ ರೀ. ಈ ರೀತಿ ಹಿಂಗೆ ಪ್ರೆಸ್ ಮಾಡ್ಬೇಕ್ರಿ. ಅದು ಕೂದಲೆಲ್ಲ ಇದ್ರೊಳಗೆ ಜಿಗ್ಜಾಗ್ ಒಳಗೆ ಹೋಗ್ಬೇಕ್ರಿ. ಹಾಗಾಗಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮದು ಜಿಗ್ಜಾಗ್ ಆಗಿ ಹೇರ್ಸ್ ತುಂಬ ಚೆನ್ನಾಗಿ ಬರ್ತೈತಿ. ಫಂಕ್ಷನ್ ಒಳಗೆ ಅದೆಲ್ಲ ನೀವು ಈಜಿ ರೀತಿಯಿಂದ ನೀವು ಕೂಡ ಮಾಡ್ಕೋಬೋದು ರೀ. ಹೇರ್ ಸ್ಟೈಲ್ ಏನೂ ಇಲ್ಲ ರೀ, ಪಾರ್ಲರ್ದವ್ರು ಬರ್ಬೇಕಂತ ಹೇಳಿ ಏನಿಲ್ಲ, ನೀವು ಮಾಡ್ಕೋಬೋದು ರೀ. ಚೆನ್ನಾಗದ ನೋಡಿರಿ. ಆದರೆ ಕ್ವಾಲಿಟಿ ಇದ್ದಿತ್ತು ಅಂತ ಹೇಳಿದ್ರೆ ಭಾಳ ದಿನ ಬರ್ತೈತೆ ರೀ. ಕ್ವಾಲಿಟಿ ಇರಲಿಲ್ಲ ಅಂತ ಹೇಳಿದ್ರೆ ಒಂದು ತಿಂಗಳು 2 ತಿಂಗಳಷ್ಟು ಬರ್ಬೋದು ರೀ. ಅದಷ್ಟು ಚೆನ್ನಾಗದ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊತ್ತಾಗ ನಮ್ಮ ಚಾನಲ್ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ. ಪೂರ್ತಿ ವಿಡಿಯೋ ನೋಡಿರಿ. ಮಸ್ತ್ ಸಿಗೋಣ ಶೋಗಳು. ಓಕೆ, ಟೇಕ್ ಕೇರ್, ಬಾಯ್.